ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಬಂದು ಮೋಟಿವೇಶನ್ ವಿಡಿಯೋ ಆಗಿರುತ್ತೆ. ಅಂದರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಉಪಯುಕ್ತವಾಗಿರುವಂಥದ್ದೇ. ಏನಂತ ಹೇಳಿದರೆ, ಪ್ರತಿಯೊಂದು ಹೆಣ್ಣಿಗೂ ನೋವು ಅನ್ನೋದಿರುತ್ತೆ ಅಲ್ವಾ. ಹಾಗೆಯೇ ಈ ಕೆಲವೊಂದು ವಿಷಯದಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡಿದರೆ, ಹೆಣ್ಮಕ್ಳೇ ಅಥವಾ ಗಂಡು ಮಕ್ಕಳು, ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಯಾರಾದರೂ ಹೆಲ್ಪ್ ಮಾಡಿದರೆ, ಅವರು ಪ್ರತಿಯೊಂದು ಹೆಣ್ಮಕ್ಳು ಕೂಡ ಸಾಯೋ ತನಕ ಆ ಹೆಲ್ಪ್ ಮಾಡಿರೋದನ್ನು ಅವಳು ಮರೆಯೋದೇ ಇಲ್ಲ. ಯಾವುದಂತ, ಪೀರಿಯಡ್ ಆದಾಗ ಹೆಣ್ಮಕ್ಳಿಗೆ ನೀನೇನು ಕೆಲಸ ಮಾಡೋದಿಲ್ಲಲ್ವಾ, ಈಗ ನೀವು ಮುಟ್ಟಾಗಿದೆಯಲ್ಲ, ಅದಕ್ಕೋಸ್ಕರ ನಿಂಗೆ ರೆಸ್ಟ್ ಅಲ್ವಾ, ಹಾಗಾದರೆ ನೀನು ಬಟ್ಟೆ ತೊಳಿ ಮತ್ತು ಪಾತ್ರೆ ತಿಕ್ಕು ಅಂತ ಕೆಲವರು ಹೇಳ್ತಾರೆ. ಅಂದರೆ ಅತ್ತೆ ಆಗಿರ್ಬೋದು ಅಥವಾ ತಾಯಿನೇ ಆಗಿರ್ಬೋದು, ಕೆಲವ್ರು ತಂಗಿರು ಆಗಿರ್ಬೋದು. ನಿಂಗೇನು ಕೆಲಸ ಇದೆ ಮುಟ್ಟಾದಾಗ? ಒಳಗಿನ ಕೆಲಸ ನಾನು ನೋಡ್ಕೊಳ್ತೀನಲ್ವ, ಹೊರಗಿನ ಕೆಲಸ ನೀನು ನೋಡ್ಕೊತ ರಾಶಿ ಬಟ್ಟೆನೋ ಇಲ್ಲ ಪಾತ್ರೆನೋ ತಂದು ಅವ್ರಿಗೆ ಕೊಡೋದು. ಪಾಪ ಅವಳು ಹೊಟ್ಟೆ ನೋವಿಂದ ಒಂದು ಕಡೆ ಒದ್ದಾಡ್ತಿದ್ರೆ ಅದನ್ನು ಕೂಡ ಸಹಿಸಿ ಅವಳು ಬಟ್ಟೆನೂ ಒಗ್ದು ಪಾತ್ರೆ ತಿಕ್ಕಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪ ಅವಳಿಗೆ ತುಂಬಾ ತ್ರಾಸಾಗಿರುತ್ತೆ. ಆ ಟೈಮಲ್ಲಿ ಹೆಣ್ಮಕ್ಳಿಗೆ ಬೇಡಮ್ಮ ನೀ ಮಲ್ಕೊ, ನಾನು ಮಾಡ್ತೀನಿ, 1-2 ದಿವಸ ಅಲ್ವಾ, ನಾ ಮಾಡ್ತೀನಿ ಅಂತ ನೀವು ಒಂದು ಸತಿ ಧೈರ್ಯ ಕೊಡಿ. ಅವಳು ಕೂಡ ತುಂಬ ಸುಧಾರಿಸ್ಕೊಳ್ತಾಳೆ. ಅಂದರೆ ಮೊದಲನೇ ದಿನ ತುಂಬಾ ನೋವಾಗಿರುತ್ತೆ ಪಾಪ. ಯಾಕಂದರೆ ನಾನು ಒಂದು ಹೆಣ್ಣಾಗಿರೋದ್ರಿಂದ ಅದ್ರ ಕಷ್ಟ ಏನು ಅಂತ ನನಗೂ ಗೊತ್ತುಂಟು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಪೀರಿಯಡ್ ಟೈಮಲ್ಲಿ ಅವಳು ಸ್ವಲ್ಪ ಎಷ್ಟಾಗತ್ತೋ ಅವ್ರಿಗೆ ಅಷ್ಟೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿ. ಹಾಗೆ ಪ್ರೆಗ್ನೆಂಟಲ್ಲೂ ಕೂಡ ಪಾಪ ಅವರಿಗೆ ಹೇಳ್ಕೊಳಕ್ಕಾಗದೇ ಇರೋಷ್ಟು ಖುಷಿ, ಇನ್ನೊಂದು ಕಡೆ ವಾಮಿಟಿಂಗು ಮತ್ತು ತಲೆ ಸುತ್ತು, ಅದು ಪ್ರತಿಯೊಂದು ಬಂದಿರುತ್ತೆ. ಪಾಪ ಅವಳು ಮಾಡ್ಕೊಂಡಿರ್ತಾಳೆ, ಏನೂ ಮಾಡ್ಲಿಕ್ಕೆ ಬೇಡ ಆ ಟೈಮಲ್ಲಿ ಕೆಲಸ ಮಾಡುವಾಗ. ಪಾಪ ನಾನು ಏನು ಮಾಡಲಿ, ಏನು ಬೇಡ, ನಮ್ಮ ಮನೆಯವ್ರು ಬರ್ತಾರೆ, ಅವ್ರಿಗೆ ಏನಾದ್ರು ಮಾಡಿಕೊಡ್ಬೇಕು. ಮಕ್ಕಳು ಒಂದೊಂದು ಸತಿ 2ನೇ ಪ್ರೆಗ್ನೆಂಟಲ್ಲಿ ಮಕ್ಕಳು ಇರ್ತಾರೆ, ಅವ್ರಿಗೆ ಏನಾದ್ರು ಮಾಡಿಕೊಡ್ಬೇಕು. ದೇವ್ರಿ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ದೇವ್ರಿ, ಏನು ಮಾಡಲಿ ನಾನು ಅನ್ನೋ ಅಷ್ಟರಲ್ಲಿ ನೀವು ಆ ಟೈಮಲ್ಲಿ ಅವಳಿಗೆ ಏನಾದ್ರು ಮಾಡಿಕೊಡ್ಲಾ, ಏನೋ ಊಟ ಮಾಡಿದ್ಯಾ, ತಿಂದ್ಯಾ ಇಲ್ವಾ ಅಂತ ಒಂದು ಸತಿ ಕೇಳಿ. ಅವಳ ಮನಸ್ಸಲ್ಲಿ ಒಂದೇ ಒಂದು ಸತಿ ನೀವು ಹಾಕಿ ಕೇಳಿದ್ರು ಅವಳಿಗಾಗೋ ಖುಷಿ, ದೇವ್ರು ಯಾರಾದರೂ ನನಗೆ ಅಂತ ಒಬ್ಬರಿದ್ದಾರೆ ಕೇಳೋಕ್ಕೆ ಅನ್ನೋ ಆ ಖುಷಿ ಕೂಡ ಅವಳಲ್ಲಿ ಇರುತ್ತೆ. ಹಾಗೆ ಪ್ರೆಗ್ನೆಂಟಲ್ಲೂ ಕೂಡ, ಹಾಗೆ ಡೆಲಿವರಿಯಲ್ಲೂ ಕೂಡ ಅವಳಿಗೆ ನೀನೇನು ಹೆದರಬೇಡ, ಆ ಟೈಮಲ್ಲಿ ನಾನು ಬರ್ತೀನಿ, ನನ್ನ ಹತ್ರ ಆದರೆ ಆದಷ್ಟು ನಾನು ಇನ್ನೊಂದು ಸಹಾಯ ಮಾಡ್ತೀನಿ ಅಂತ ಒಂದು ಮಾತು ಹೇಳಿ ದೇವ್ರಿ ಅವಳಿಗೂ ಕೂಡ ಧೈರ್ಯ ಬರುತ್ತೆ. ಆ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಒಂದು ಸತಿ ನಿಮ್ಮ ಹತ್ರ ಆಗಲಿಲ್ವೋ ಹೋಗಲಿಕ್ಕೆ, ಯಾರಾದರೂ ಒಬ್ಬರಿಗೆ ಅವರಿಗೆ ಆ ಟೈಮಲ್ಲಿ ಅಡ್ಜಸ್ಟ್ ಮಾಡಿ ಕಳಿಸಿ, ಹೀಗೀಗಿದ್ದಾರೆ ನಮ್ಮನೆ ಅವ್ರಿಗೆ ಹೇಳಿದ್ದೀನಿ ನಾನು, ಅರೆ ನಂಗೆ ಈ ಸಂದರ್ಭದಲ್ಲಿ ಹೋಗೋಕ್ಕಾಗ್ತಿಲ್ಲ, ಮತ್ತು ನೀವು ಸ್ವಲ್ಪ ಹೋಗಿ ಅವಳಿಗೆ ಡೆಲಿವರಿ ಟೈಮಲ್ಲಿ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ನೀವು ಇನ್ನೊಂದು ಹೆಣ್ಣಿಗೆ ಹೇಳಬೇಕು. ಹಾಗಾಗಿ ಹೆಣ್ಣೇ ತಾನೇ ಕಾಯೋಳು ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ಕೊಳ್ತಾ ಇದ್ದೀನಿ. ಪಾಪ ಹೆಣ್ಮಕ್ಳು ಪಟ್ಟಿರೋ ಕಷ್ಟ ಹೆಣ್ಮಕ್ಳಿಗಷ್ಟೇ ಗೊತ್ತಿರುತ್ತೆ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಒಂದು ಹೆಣ್ಣು ಕಷ್ಟಪಟ್ಟಿರ್ತಾಳೆ ಅಂದರೆ ಆ ಸೈಡ್ ಒಂದೊಂದು ಸತಿ ತಾಯಿ ಮನೆಗೆ ಹೇಳ್ಕೊಳ್ಳೋಕ್ಕೂ ಆಗದೆ, ಗಂಡನ ಮನೇಲಿ ಅತ್ತೆ ಇದ್ದರೂ ಒಂದು ಅಡ್ಡಿಲ್ಲ, ಒಂದೊಂದು ಸತಿ ಅತ್ತೆಯವರು ಕೂಡ ಕಠೋರ ಪರಿಸ್ಥಿತಿಯಲ್ಲಿ ಇರ್ತಾರೆ. ಕೆಲವರು ಅತ್ತೆಯವರು ಇರ್ತಾರೆ, ಅದನ್ನ ನಾದಿನಿಯವರು ಕೂಡ, ಒಂದು ನಾದಿನಿ ಥರ ಅವ್ರ ನಾದಿನಿಯವ್ರಿಗೆ ಹೇಳಿ ಈ ಪರಿಸ್ಥಿತಿಯಲ್ಲಿ ನಂಗೆ ಸಂದರ್ಭದಲ್ಲಿ ಬಾ ನೀನು, ನಾನು ನಿನಗೆ ಏನು ಬೇಕೋ ಆ ವ್ಯವಸ್ಥೆ ಕೂಡ ಮಾಡ್ತೇನೆ, ಇರೋಕ್ಕೆ ಏನಾದ್ರು ಮಾಡ್ತೇನೆ, ನನಗೆ ಈ ಸಂದರ್ಭದಲ್ಲಿ ಬನ್ನಿ ಅಂತ ನೀವಾಗಿ ಕೇಳ್ಕೊಡಿ. ನಾದಿನಿನೋ ಅಕ್ಕನೋ ತಂಗಿನೋ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳನ್ನು ಗೌರವಿಸಿ ಅಂತ ಹೇಳ್ತಾ, ಈ ವಿಡಿಯೋನೇ ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋದು. ಹೆಣ್ಣೆ ಸತ್ರು ಯಾವತ್ತೂ ಆಗಬೇಡಿ. ಹೆಣ್ಮಕ್ಳಿಗೆ ನಾವೇ ಧೈರ್ಯ ಹೇಳಬೇಕು ಹೊರತು, ನಾವೇ ಸತ್ರು ಆದರೆ ನಮ್ಮನ್ನು ಇನ್ನೊಬ್ಬ ಮೇಲ್ಗಡೆ ನೋಡ್ತಾ ಇರ್ತಾನೆ, ಅವನು ನಮ್ಮನ್ನು ಆ ಪರಿಸ್ಥಿತಿ ಅಥವಾ ನಮ್ಗೆ ಹುಟ್ಟಿರೋ ಮಕ್ಕಳಿಗೆ ಕೂಡ, ಹೆಣ್ಣಾಗಲಿ ಗಂಡಾಗಲಿ, ಹೆಣ್ಣಿಗಾದರೆ ತವ್ರ ಮನೆಗೆ ಹೋದಾಗ ಆ ಪರಿಸ್ಥಿತಿ ಬರ್ಬೋದು, ಗಂಡು ಆದರೆ ಅವ್ರು ಬರೋ ಹೆಂಡತಿಗೂ ಕೂಡ ಕೆಲವೊಂದು ಸತಿ ಆ ಪರಿಸ್ಥಿತಿ ಆದವ್ರು ಕೊಟ್ಟ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ನಿನ್ನ ಅತ್ತೆಯವರು ಹಂಗೆ ಮಾಡಿದರು, ನಿನ್ನ ಅತ್ತೆಯವ್ರು ನಂಗೆ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಅವರು ಹಂಗೆ ಮಾಡಲಿಲ್ಲ, ನಾನು ಯಾಕೆ ನಿಂಗೆ ಮಾಡಬೇಕು ಅನ್ನೋ
ಈ ಜಮಾನದಲ್ಲಿ ಕೂಡ ಇದ್ದೀವಿ ನಾವು, ಹೌದಾ? ಎಲ್ಲ ಅಂತಿಲ್ಲ. ನಿನ್ನ ಅತ್ತೆಯವ್ರು ನನಗೆ ಏನೂ ಮಾಡಲಿಲ್ಲ, ನಾನು ಯಾಕೆ ನಿಂಗೆ ಮಾಡಲಿ? ನಿನ್ನ ಅತ್ತೆಯವರು ನಾನು ಡೆಲಿವರಿ ಆದಾಗ ಹಂಗೆ ಮಾಡಿದರು, ಹಿಂಗೆ ಮಾಡಿದರು, ಬೈತಿದ್ರು, ಬಾಯ್ತಿದ್ರು. ಹೌದು, ಬೈತಿದ್ರು ಕೆಲವೊಂದು ಪರಿಸ್ಥಿತಿ. ಆದರೆ ಅವ್ರು ಮಾಡಿದ್ರು ಅಂತ ಇನ್ನೊಂದು ಹೆಣ್ಣಿಗೆ ನಾವು ನೋವು ಕೊಡ್ಲಿಕ್ಕಾಗತ್ತಾ? ಇಲ್ಲಲ್ವ? ಅವ್ರು ಮಾಡ್ತಾರಂತ ನಾವು ಹಾಗೆ ಮಾಡೋಕ್ಕಾಗಲ್ಲ. ನಾವು ಒಂದು ಹೆಣ್ಮಕ್ಳು ಅಲ್ವಾ? ದಯವಿಟ್ಟು ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಪ್ಪದೆ.